ಯು ಆರ್ ನಾಟ್ ಎನ್ ಎಂಟಿಟಿ, ಯು ಆರ್ ನಾಟ್ ಎ ಸೆಪರೇಟ್ ಎಂಟಿಟಿ. ಯಾವತ್ತೂ ನಮ್ಮ ಮಕ್ಕಳಿಗೆ ಹೇಳ್ತಿರ್ತೇನೆ, ಯು ಆರ್ ನಾಟ್ ಎನ್ ಐಲ್ಯಾಂಡ್, ಯು ಆರ್ ಎನ್ ಇಂಟಿಗ್ರೇಟೆಡ್ ಹೋಲ್. ಫೀಲ್ ದಟ್ ಹೋಲ್ ಇನ್ಸೈಡ್ so that you can accept the whole world and beautiful diversity of the world. ಮನುಷ್ಯ ಆ ಪ್ರಪಂಚದ ನಾನಾ ರಂಗು ರೂಪಗಳನ್ನ, ಆ ಭೇದ ಭಾವಗಳನ್ನ ಸಮನಾಗಿ ತೆಗೆದುಕೊಳ್ಬೇಕಾದ್ರೆ, ಸಮತೋಲನದ ಸ್ವಭಾವದಲ್ಲಿ ತಗೊಳ್ಬೇಕಾದ್ರೆ ಒಳಗಡೆ ಅವನು ಪರಿಪೂರ್ಣನಾಗಿದ್ರೆ ಮಾತ್ರ ಯು ಕ್ಯಾನ್ ಸಿ ದಿ ಸಿಚುಯೇಷನ್ ಟೋಟಲಿ. ಆ ಕಾನ್ಶಿಯಸ್ನೆಸ್ ಇರಬೇಕು, ಅರಿವಿರಬೇಕು, ಜಾಗೃತಿ ಇರಬೇಕು, ಆಗ ಮಾತ್ರ ನೋಡೋದಕ್ಕೆ ಸಾಧ್ಯ. ಬುದ್ಧಿ ಇದೆ, ಆದ್ರೆ ವಿವೇಕ ಬೇಕು. ಆ ವಿವೇಕ ಬರೋವರೆಗೂ ಸಮತೋಲನ ಸಾಧ್ಯ ಇಲ್ಲ. ಆ ವಿವೇಕ ಜಾಗೃತಿ ಆಗೋದು ತಲೆಯಲ್ಲ, ಹೃದಯದಲ್ಲಿ. ಅದಕ್ಕೆ ಮೆಡಿಟೇಷನ್ ಈಸ್ ಹಾರ್ಟ್ ಓರಿಯೆಂಟೆಡ್. ಮೆಡಿಟೇಷನ್ ಈಸ್ ಎ ವೇ ಟು ರಿಯಾಲಿಟಿ. ಮೆಡಿಟೇಷನ್ ಈಸ್ ಎ ವೇ ಟು ರಿಯಾಲಿಟಿ. It is totally, it takes you beyond boundaries. Meditation takes you beyond you and I. Meditation takes you beyond differentiation. Where there is no I, where there is no you. I, you, I am that, I am this, I am so and so are only the labels. The labels elinda bandide? Past karma. Yesterday has supplied the label. Your yesterday is so many janma. Janmadinda, karmadinda ನಿಮ್ಮ ಪಾತ್ರಗಳು ಲೇಬಲ್ಗಳು ಬಂದಿದೆ. ಆದ್ರೆ ಅದನ್ನ ಕಿತ್ತು ಹಾಕೋಕ್ಕಾಗಲ್ಲ. You have to accept your labels. You have to accept your roles. But you have to be aware of the label. You should not be used by that label. You should use that label. ಪಾತ್ರಗಳನ್ನ ಸತ್ಪಾತ್ರವಾಗಿ ಬದಲಾಯಿಸಿ ಮಾಡುವ ಕೆಲಸವನ್ನ ಮಾಡಬೇಕು. ಅಂತ ತಪ್ಪಿಸ್ಕೊಂಡು ಹೋಗಕ್ಕಾಗುವುದಿಲ್ಲ. ಜವಾಬ್ದಾರಿ, ಎಬಿಲಿಟಿ ಟು ರೆಸ್ಪಾಂಡ್ ಟು ದಿ ಸಿಚುಯೇಷನ್. ವಾಟ್ ಈಸ್ ರೆಸ್ಪಾನ್ಸಿಬಿಲಿಟಿ? ಎಬಿಲಿಟಿ ಟು ರೆಸ್ಪಾಂಡ್ ಟು ಎವ್ರಿ ಮೊಮೆಂಟ್. ವಾಟ್ ದಟ್ ಮೊಮೆಂಟ್, ಎವ್ರಿ ಮೊಮೆಂಟ್ ಡಿಮಾಂಡ್ಸ್ ಫ್ರಮ್ ಯು. ಎವ್ರಿ ಮೊಮೆಂಟ್ ವಾಟ್ ಇಟ್ ನೀಡ್ಸ್ ಫ್ರಮ್ ಯು. ಯು ಹ್ಯಾವ್ ಟು ರೆಸ್ಪಾಂಡ್ ಟು ದಟ್ ಮೊಮೆಂಟ್. ಏನ್ ನೀಡ್ ಇದೆ, ಚಾಲೆಂಜ್ ಆಫ್ ದಿ ಮೊಮೆಂಟ್, ಅಷ್ಟನ್ನು ಮಾತ್ರ ನೀವು ಮಾಡೋದಕ್ಕೆ ಯೋಗ್ಯ. ಅದನ್ನೇ ಪರಮಾತ್ಮನ ಪೂಜೆ. ಪರಮಾತ್ಮ ನಾಳೆ ಮಾಡು ಅಂತ ಕೇಳಲಿಲ್ಲ. ಪರಮಾತ್ಮ ಈಗ ನಾನಿಲ್ಲಿದ್ದೇನೆ, ಈಗ ನಿನ್ನಿಂದ ಈ ಅವಶ್ಯಕತೆ ಇದೆ, ಇದಕ್ಕೆ ನೀನು ಹೋಗೋಡು, ಇಷ್ಟೇ ಪರಮಾತ್ಮ ಹೇಳಿರೋದು. ಆ ರೀತಿ ನಮ್ಮ ಜೀವನವೇ ಧ್ಯಾನವಾಗಬೇಕು. ಧ್ಯಾನ ಜೀವನದಿಂದ ಬೇರೆ ಅಲ್ಲ. ಧ್ಯಾನ ಬರೀ ಕಣ್ಮುಚ್ಕೊಂಡು ಮಾಡುವಂತಹ ಆಕ್ಟಿವಿಟಿ ಅಲ್ಲ. ನನಗೆ ಬೇಕಾಗಿರೋದು ಎಂಥ ಪ್ರಪಂಚ, ಅದನ್ನು ನಾನು ಸೃಷ್ಟಿ ಮಾಡ್ತಾ ಇದ್ದೇನೆ ಆಲ್ರೆಡಿ. ಏನು, ನನ್ನ ಜೀವನ ಧ್ಯಾನ ಆಗಬೇಕು, ಆರೋಗ್ಯವಾಗಬೇಕು. ಜೀವನವೇ ಆರೋಗ್ಯವಾಗಬೇಕು. ಆರೋಗ್ಯ ಬರೀ ದೇಹದ್ದಲ್ಲ, ನಾವು ಕೂತ್ ಕಡೆ ಆರೋಗ್ಯ ಹೊರಗೆ ಬರಬೇಕು. ಯು ಶುಡ್ ರೇಡಿಯೇಟ್ ದಟ್ ಎನರ್ಜಿ, ರೇಡಿಯೇಟ್ ದಟ್ ಜ್ಞಾನ ವೇರ್ ಎವರ್ ಯು ಗೋ. ಅದು ಮನುಷ್ಯನಿಗೆ ಮಾತ್ರ ಸಾಧ್ಯ, ಅದು ನಿಮಗೆ ಮಾತ್ರ ಸಾಧ್ಯ. ಅದಕ್ಕೆ ಗಾಯತ್ರಿ ಮಂತ್ರದ ಒಂದು ಸ್ವಲ್ಪ ಮಾತ್ರ ಹೇಳ್ತೇನೆ. ಇದು ಗಾಯತ್ರಿ ಮಂತ್ರ ಇದೆಯಲ್ಲ, ಇದನ್ನ ಯಾರು ನಿಷ್ಠೆಯಿಂದ, ಭಕ್ತಿಯಿಂದ, ತನ್ನ ಉದ್ಧಾರಕ್ಕಾಗಿ, ಯಾರು ತನ್ನ ದೇಹದ ಒಂದು ಪರಿಪೂರ್ಣತ್ವಕ್ಕಾಗಿ, ಆರೋಗ್ಯಕ್ಕಾಗಿ, ಮನಸ್ಸಿನ ಆರೋಗ್ಯಕ್ಕಾಗಿ, ವ್ಯಕ್ತಿತ್ವದ ವಿಕಾಸಕ್ಕಾಗಿ ನಂಬಿ ಯಾರು ಅದನ್ನ ಜಪ ಮಾಡ್ತಾರೆ, ಇಟ್ ಟೋಟಲಿ ಇಟ್ ಚೇಂಜಸ್ ಯುವರ್ ಅನಿಮಲ್ ಕ್ವಾಲಿಟಿ, ಬೇಸರ್ ಮೆಟಲ್ ಟು ಹೈಯರ್ ಮೆಟಲ್. ನೋ ಡೌಟ್ ಇನ್ ಇಟ್. ಡೇ ಟು ಡೇ ಯು ಕ್ಯಾನ್ ಚೇಂಜ್ ದಟ್. ಆ ಚೇಂಜ್ ಅನ್ನ ನೋಟಿಸ್ ಮಾಡಬಹುದು. ನಿಮ್ಮಲ್ಲಿ ಆ ಮೆಟಲ್ ಚೇಂಜ್ ಆಗುತ್ತೆ, ತಗುಡು ಹೋಗಿ ಬಂಗಾರವಾಗುತ್ತೆ. ನಿಮ್ಮಲ್ಲಿ ಇರುವಂತಹ ಬೇಸರ್ ಮೆಟಲ್ ಇಟ್ ಚೇಂಜಸ್ ಟು ಹೈಯರ್ ಮೆಟಲ್, ನೋ ಡೌಟ್. ನಿಮ್ಮಲ್ಲಿ ಆ ಗ್ರಾಸ್ನೆಸ್ ಹೊಟ್ಟೋಗುತ್ತೆ. ಆ ಗ್ರಾಸ್ನೆಸ್ ಹೋಗ್ಬೇಕು. ನಿಮ್ಮಲ್ಲಿ ಜಡತ್ವ ಇದೆ. ಗ್ರಾಸ್ ಮೈಂಡ್, ಗ್ರಾಸ್ ಲೈಫ್. ಗ್ರಾಸ್ ಲೈಫ್ ಎಂಡ್ಸ್ with only with reasons. With that gross mind you cannot experience health, because health is supreme experience of your inner mind. Health is supramental experience. Health is supramental. You cannot experience that health in the dirty mind and dirty body. If you live only with the senses, only with the body, your life is minimum. You are living in darkness anta. It is disgrace anta ಹೇಳ್ತಾರೆ. Living through mind, living through body is disgrace. You have to transcend both body and mind using your intellect. You are intelligent, you are thinking person. You have to make your thoughts finer and finer. You become sensitive and you will know what the real energy potential you are. ಹಾಗೆ ಅದು ಸೂಪ್ರಾಮೆಂಟಲ್ ಎಕ್ಸ್ಪೀರಿಯನ್ಸ್ ಕೊಡೋದು. ಮೆಡಿಟೇಷನ್ ಅಲ್ಲಿ ಧ್ಯಾನ ಮಾಡಿದ್ರೆ, ಜಪ ಮಾಡಿದ್ರೆ, ಇಟ್ ಗಿವ್ಸ್ ಯು ದಟ್ ಹೆಲ್ತ್. ಗಾಯತ್ರಿ gives you health because it gives you the supreme peace inside. ಆ ಭಾವ ಹೊರಗೆ ಬರುತ್ತೆ. ಗ್ರಾಸ್ ಮೈಂಡ್ ಅಲ್ಲಿ, ಅಹಂಕಾರದ ಮನಸ್ಸಿನಲ್ಲಿ ಶಾಂತಿ ಬರೋದಕ್ಕೆ ಸಾಧ್ಯವೇ ಇಲ್ಲ.
ದಟ್ ಈಸ್ ವೈ ಮೆಡಿಟೇಷನ್, ಗಾಯತ್ರಿ ಮೆಡಿಟೇಷನ್ ನಲ್ಲಿ ಯು ಹ್ಯಾವ್ ಟು bypass the mind which is mundane, bypass that mind. ಗಾಯತ್ರಿ bypasses the mind totally. ಪಂಚಭೂತದ ಒಂದು ಶಕ್ತಿ ಏನು ಅಂತ ನಿಮಗೆ ಗಾಯತ್ರಿ ಮಂತ್ರದ ಓಂ ಭೋ ಓಂ ಭುವಃ ಓಂ ಸುವಃ ಅಂತ ಹೇಳಿದ್ರೆ ಆ ಡಿಫರೆಂಟ್ ಡೈಮೆನ್ಷನ್, ಡಿಫರೆಂಟ್ ಲೆವೆಲ್ಸ್ ನಿಮ್ಮಲ್ಲಿ ಗೊತ್ತಾಗ್ಬೇಕು. ಒಂದೊಂದು ಚಕ್ರವೂ ಕೂಡ ಇಟ್ ಶುಡ್ ಪಲ್ಸೇಟ್ ವಿತ್ ಲವ್. ಯು ಕ್ಯಾನ್ ಪ್ರವೋಕ್ ಎನರ್ಜಿ, ಯು ಕ್ಯಾನ್ ಅವೇಕನ್ ಎನರ್ಜಿ ಇನ್ ಈಚ್ ಚಕ್ರ. ಓಂ ಭೂಹು ಅಂದ್ರೆ ಆ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆದ್ರೆ ಆ ಅರ್ತ್ ಪ್ರಿನ್ಸಿಪಲ್ ಏನಿದೆ ಮೂಲಾಧಾರದಲ್ಲಿ ಆ ಗುಣ, ಅದರಿಂದ ನಿಮ್ಮ ಆ ಸೆನ್ಸ್ ಆಫ್ ಸ್ಮೆಲ್ ಇಟ್ ಬಿಕಮ್ಸ್ ರಿಫೈನ್ ಆಗುತ್ತೆ. ಸೆನ್ಸ್ ಆಫ್ ಸ್ಮೆಲ್ ಇನ್ನು ಅಷ್ಟು ದೂರ ಇದ್ದಾಗಲೇ, 100 ಗಜ ದೂರ ಇದ್ದಾಗಲೇ ನಿಮಗೆ ಗೊತ್ತಾಗುತ್ತೆ ವಾಸನೆ, ಅಷ್ಟು ಸೂಕ್ಷ್ಮವಾಗುತ್ತೆ ನಿಮ್ಮ ಮೂಗು, ನಿಮ್ಮ ಇಂದ್ರಿಯ. ಆ ಓಂ ಭೂಹು ಕರೆಕ್ಟ್ ಆಗಿ ಹೇಳಿದ್ರೆ, ಓಂ ಸುವಹ ಅಂತ ಹೇಳಿದ್ರೆ ಟೇಸ್ಟ್, ಸೆನ್ಸ್ ಆಫ್ ಟೇಸ್ಟ್ ಇಂಪ್ರೂವ್ಸ್. ಅಂದ್ರೆ ಏನು, ರುಚಿ ಗೊತ್ತಾಗುತ್ತೆ. ಅಂದ್ರೆ ಏನು, ನಿಮ್ಮಲ್ಲಿ ಅಮೃತ ಬರುತ್ತೆ ಅಂತ, ಅಮೃತದ ರುಚಿ ಗೊತ್ತಾಗುತ್ತೆ. ಪ್ರತಿಯೊಂದು ಸ್ವಾದದಲ್ಲೂ ಒಂದು ಅಮೃತ ಇದೆ. ಅಮೃತವನ್ನ ಮಾತ್ರ ಕೇಳುತ್ತೆ, ಸತ್ವ ಮಾತ್ರ ಕೇಳುತ್ತೆ ನಾಲಿಗೆ, ಹಾಳು ಮೂಳು ತಿನ್ನೋದನ್ನ ಅಪೇಕ್ಷೆ ಪಡೋದಿಲ್ಲ. ಆ ರೀತಿ ಓಂ ಭೂಹು ಓಂ ಭುವಃ ಓಂ ಸುವಹ, ಅಗ್ನಿ ಮಂತ್ರ ಓಂ ಸುವಹ ಅದ್ ಹೇಳಿದಾಗ ಮಣಿಪುರ ಚಕ್ರ ಆಕ್ಟಿವೇಟ್ ಆದಾಗ ನಿಮ್ಮಲ್ಲಿ ನೋಡುವ ಆ ದೃಷ್ಟಿ ಜಾಸ್ತಿ ಆಗುತ್ತೆ. ಅಂದ್ರೆ ಏನು, ರಿಫೈನ್ಮೆಂಟ್ ಇನ್ ಯುವರ್ ಸೈಟ್. ದಟ್ ಮೀನ್ಸ್ ಯು ಸಿ ಲೈಟ್ ಇನ್ಸೈಡ್. The light inside, the light is ಜ್ಞಾನ ಇನ್ಸೈಡ್. ಚಿದಗ್ನಿಯನ್ನ ಒಳಗಡೆ ನೋಡ್ತೀರಾ, ಆ ಒಳಗಡೆ ಅಮೃತವನ್ನ ಅನುಭವಿಸ್ತೀರಾ. ಆ ಸೆನ್ಸ್ ಆಫ್ ಸ್ಮೆಲ್, ಒಳಗಿರುವಂತಹ ಆ ಒಂದು ಸುಗಂಧವನ್ನ, ನೀವು ಪರಿಮಳವನ್ನ ಅನುಭವಿಸ್ತೀರಾ. ಧ್ಯಾನದಲ್ಲಿ ಒಂದು ಪರಿಮಳ ಬರುತ್ತೆ ಅಂತಾರಲ್ಲ, ದೇವಲೋಕದ ಪರಿಮಳ ಅಂತ. ಏನದು, ನಿಮ್ಮ ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ ಇಂತಹ ಚಕ್ರಗಳಲ್ಲಿ ಆ ಲೋಟಸ್ ಯಾವಾಗ ಜಾಗೃತವಾಗಿ ಆ ಲೋಟಸ್ ಅರಳುತ್ತೆ ಆಗ ಒಂದೊಂದು ಸುಗಂಧ ಬರುತ್ತೆ. ಆ ಸುಗಂಧವನ್ನು ಅನುಭವಿಸೋದು. ನೋಡಿದ್ರ, ಮನುಷ್ಯ ನೋಡೋದಕ್ಕೆ ದೇಹ, ಇವತ್ತು ಬರುವಾಗ ಭಕ್ತ ಕುಂಬಾರ ನೋಡ್ತಿದ್ರು ಇವರು, ಅದ್ರಲ್ಲಿ ಅವನು ಹೇಳ್ತಿದ್ದ ಮಾಂಸ, ಮೂಳೆ ಮಾಂಸದ ತಡಿಕೆ ದೇಹ ಅಂತ. ಆದ್ರೆ ಅಷ್ಟೇ ಅಲ್ಲ, ದೇಹ ಮೂಳೆ ಮಾಂಸದ ತಡಿಕೆ ಇರ್ಬೋದು, ಮಣ್ಣು ಇರ್ಬೋದು, ಕಾಯ. ಆದ್ರೆ ಈ ಮಣ್ಣಲ್ಲಿ ಸಹಸ್ರಾರ ಬ್ಯೂಟಿಫುಲ್ ಲೋಟಸ್ ಅರಳುವಂತಹ ಮಣ್ಣು. ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಈ ಶರೀರವನ್ನ ರೆಸ್ಪೆಕ್ಟ್ ಕೊಡಿ. ಅಕ್ಸೆಪ್ಟ್ ಯುವರ್ ಬಾಡಿ, ಡೋಂಟ್ ರಿಜೆಕ್ಟ್ ಇಟ್. And see that infinite beauty in that body, that is the lotus, the etheric body ನಲ್ಲಿ ಆ ಲೋಟಸ್ ಇದೆ. ಈ ದೇಹ ಇದ್ದಾಗಲೇ ಮನುಷ್ಯ ಅದನ್ನ ಅನುಭವಿಸಕ್ ಸಾಧ್ಯ. ಇದು ದನಕರುಗಳಿಗಾಗಲ್ಲ, ನಿಮಗಾಗತ್ತೆ. Only man can meditate, only man can go his inner journey, he can experience that inner journey. Only you can see the light inside, you can listen to music inside. ಯಾರನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ, ಯಾವನು ಅವತಾರ ಪುರುಷ ಬರ್ತಾನೆ, ಅವನಿಗೆ ಕಾಣಿಸುತ್ತೆ, ಅವನನ್ನು ಮುಟ್ಟಿದ್ರೆ ನನಗೇನಾದ್ರೂ ಆಗುತ್ತೆ ಅಂತ. ನೋ ವೇ. ಇಟ್ ಈಸ್ ಎ ಪರ್ಸನಲ್ ಸಾಧನ. ನಿಮಗಾಗ್ಲೇ ಬಂದಿದೆ, ಅದಕ್ಕೋಸ್ಕರ ನೀವು ಮನುಷ್ಯರಾಗಿರೋದು. ಮನುಷ್ಯನ ಜನ್ಮ ಬಂದಿರೋದೇ ಅದಕ್ಕೋಸ್ಕರ. ಅದಿಲ್ಲದೆ ಆ ಕುಂಡಲಿನಿ ಅವೇಕನ್ ಆಗದೆ ಇದ್ರೆ ನಿಮ್ಮ ಜನ್ಮ ಸಾರ್ಥಕವಾಗುವುದಿಲ್ಲ. ದ ಅವೇಕನ್ ಆಫ್ ಕುಂಡಲಿನಿ ಇಸ್ ದಿ ಗ್ರೇಟೆಸ್ಟ್ ಈವೆಂಟ್ ಇನ್ ಮ್ಯಾನ್ಸ್ ಎವಲ್ಯೂಷನ್. ಅದಾಗಬೇಕು. ಡಿವಿನಿಟಿ ಜಾಗೃತವಾಗಲೇಬೇಕು. ಒಳಗಡೆ ಆ ಜಾಗೃತವಾಗುವುದೇ ಗಾಯತ್ರಿ ಮಂತ್ರದಿಂದ. ಅದು ಬಹಳ ಸುಲಭ ಮಂತ್ರ, ಸಹಜ ಮಂತ್ರ, ಮಹಾಮಂತ್ರ, ಶಕ್ತಿ ಮಂತ್ರ. ಓಂ ಸುವಹ ಓಂ ಮಹಾ. ಆ ಒಳಗಡೆ ಇರುವ ಆಕಾಶ ತತ್ವ ನಿಮಗೆ ಸೆನ್ಸ್ ಆಫ್ ಸ್ಪರ್ಶ, ಸೆನ್ಸ್ ಆಫ್ ಟಚ್ ಇಂಪ್ರೂವ್ ಆಗುತ್ತೆ.